ಪ್ರೇಸ್ ಗಾಡ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಳ್ಳೆ ಕುರುಬ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ದೇವರು ಒಳ್ಳೆಯವನು. ತನ್ನ ಕಾರ್ಯಗಳಿಂದ, ತನ್ನ ಕ್ರಿಯೆಗಳಿಂದ ನಮ್ಮನ್ನು ನಡೆಸುತ್ತಾ ಅದ್ಭುತವಾಗಿ, ಅತಿಶಯವಾಗಿ, ಅದ್ವಿತೀಯವಾಗಿ ತನ್ನ ರಾಜ್ಯದಲ್ಲಿ, ತನ್ನ ನೀತಿಯಲ್ಲಿ ಈ ಭೂಲೋಕದಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಹೌದು, ಖಂಡಿತವಾಗಿ ಆತನನ್ನು ನಾವು ಅನುಭವದಿಂದ ಸವಿದು ನೋಡುವುದರಿಂದಲೇ ಇವತ್ತು ನಮ್ಮ ಜೀವಿತದಲ್ಲಿ ಶುಭವು, ಕೃಪೆಯು, ಆಶೀರ್ವಾದ ಉಂಟಾಗ್ತಾ ಇದೆ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೇಲುಗಳನ್ನು ಮಾಡಲಿ. ಅಷ್ಟೇ ಅಲ್ಲ, ನೀವು ಹೋಗುವ ಪ್ರತಿಯೊಂದು ದಾರಿಯಲ್ಲಿ ಹೋರಾಟ, ಕಷ್ಟಗಳ ಮಧ್ಯದಲ್ಲಿ ಯೇಸು ಸ್ವಾಮಿಯು, ತಂದೆ ದೇವರು ನಿಮಗೆ ಜಯವನ್ನು ಕೊಟ್ಟು ಮಟ್ಟ ನೆಲದಲ್ಲಿ ನಡೆಸಲಂತ ಪ್ರಾರ್ಥಿಸ್ತೇನೆ. ಇವತ್ತು ಒಳ್ಳೆಯ ಕುರುಬ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ನಾನು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತಿದ್ದೇನೆ. ಇವತ್ತು ಮಾತನಾಡುವ ವಿಷಯ ಅನುಭವದಿಂದ ಸವಿದು ನೋಡು. ಅನುಭವದಿಂದ ಸವಿದು ನೋಡು. ಯಾಕಂದರೆ ಅನುಭವ ಇದ್ದರೆ ಮಾತ್ರ ಉತ್ತಮ. ಬಹಳ ಸಲ ಏನಾಗ್ತದೆ ಗೊತ್ತಾ, ವಿಶ್ವಾಸಿಗಳಾಗಲಿ, ತಂದೆ ತಾಯಂದರಾಗಲಿ, ಇನ್ನು ಕೆಲವು ಫ್ರೆಂಡ್ಸ್ಗಳಾಗಲಿ, ಎಲ್ಲರೂ ದೇವರ ರಾಜ್ಯಕ್ಕೆ ಬಂದವರು, ಆಯಿತಾ, ಯೇಸುವನ್ನು ಸ್ವೀಕರಿಸಿ ಮಾರ್ಗದಲ್ಲಿ ನಡೆಯುವಾಗ ಅವರಿಗೊಂದು ಆಸೆ, ನನ್ನ ಮಗನು, ನನ್ನ ಮಗಳು, ನನ್ನ ಕುಟುಂಬದವರು, ನಮ್ಮ ನೆರೆಹೊರು ಬರಬೇಕು. ಹೌದು, ಖಂಡಿತವಾಗಿ ರಕ್ಷಣೆಗೆ ಬರಬೇಕು ಅಂತ ಹೇಳುವ ಆಸೆ ಉತ್ತಮವಾದದ್ದು. ಆದರೆ ಅನುಭವದಿಂದ ಸವಿದು ನೋಡಿ ಬರಬೇಕು. ದೇವರ ಹಸ್ತಸ್ಪರ್ಶವು ಅವರಿಗೆ ಉಂಟಾದರೆ ಖಂಡಿತವಾಗಿ ಅವರು ಹಿಂತಿರುಗಿ ಹೋಗುವುದಿಲ್ಲ. ಅಥವಾ ಅವರು ಖಾಲಿ ದೇವರಿಂದ ಸಿಗುವ ಖಾಲಿ ಆಶೀರ್ವಾದಕ್ಕೆ ಮಾತ್ರ ಸೀಮಿತವಾಗದೆ, ಅಥವಾ ಸಿಕ್ಕಂತಹ ಅದ್ಭುತಗಳ ಹಿಂದೆ ಹೋಗದೆ, ಅವರು ಕ್ರಿಸ್ತನಲ್ಲಿ ನೆಲೆಗೊಂಡು ಕ್ರಿಸ್ತನ ಶಿಲುಬೆಯ ಹತ್ತಿರ, ಕ್ರಿಸ್ತನ ಕ್ರೂಚಿಗೆ ಅಥವಾ ಆತನು ಮಾಡಿದಂಥ ತ್ಯಾಗ ಬಲಿದಾನವನ್ನು ನಿತ್ಯವೂ ಅನುಭವಿಸುವವರು, ಅಥವಾ ನಿತ್ಯವೂ ಅದನ್ನು ಏನು ಮಾಡುವವರು, ಅನುಭವದಿಂದ ಸವಿದು ನೋಡುವವರಾಗಿರುವುದರಿಂದ ಅವರು ಕ್ರಿಸ್ತನನ್ನು ಬಿಟ್ಟು ಅಗಲಿ ಹೋಗುವುದಿಲ್ಲ. ಅದಕ್ಕೆ ನಾವು ಪ್ರತಿಯೊಬ್ಬರು ಪ್ರಾರ್ಥಿಸುವಾಗ ಹೇಳಬೇಕು, ತಂದೆ ದೇವರೇ, ನನ್ನ ಮಗನಿಗೆ, ನನ್ನ ಮಗಳಿಗೆ ನಿನ್ನ ಅನುಭವ ಉಂಟಾಗಲಿ, ನಿನ್ನನ್ನು ಸವಿದು ನೋಡಲಿ. ಯಾಕಂದರೆ ಅನುಭವದಿಂದ ಸವಿದು ನೋಡಿದರೆ ಖಂಡಿತವಾಗಿ ಅವನು ಎಂದೆಂದಿಗೂ ಕರ್ತನನ್ನು ಬಿಟ್ಟು ಹೋಗುವುದೇ ಇಲ್ಲ. ಇಲ್ಲವಾದರೆ ಏನಾಗ್ತದೆ ಅಂದರೆ, ಬಹಳ ಸಲ ನಮ್ಮ ಒತ್ತಾಯಕ್ಕೋ ಅಥವಾ ಏನೋ ಒಂದು ಅದ್ಭುತ ಆದದಕ್ಕೋ ಅಥವಾ ಸುವಾರ್ತೆ ಸಾರುವಾಗ ಬಹಳ ಜನರಿಗೆ ಸಿಗ್ತದೆ, ಒಂದು ಸಲ ಯೇಸುವನ್ನು ಟ್ರೈ ಮಾಡುವ ಅಂಥೇಳಿ ಬಂದು ಅದ್ಭುತ ಆದ ಮೇಲೆ ಆ ಜಾಗದಿಂದ ಅಥವಾ ಸಭೆಯಿಂದ, ಕ್ರಿಸ್ತನಿಂದ ದೂರ ಹೋಗುವಂಥದ್ದನ್ನು ನೋಡ್ತೇವೆ. ಹಾಗೆ ಆಗಬಾರ್ದು. ಹಾಗೆ ಆದರೆ ಏನಾಗ್ತದೆ ಗೊತ್ತಾ, ಆ ಅನುಭವಕ್ಕೆ ಅವರು ಬಂದಿಲ್ಲ ಅಂತ, ದೇವರ ನಿಜವಾದ ಹಸ್ತಸ್ಪರ್ಶವು ಅವ್ರಿಗೆ ಉಂಟಾಗಲಿಲ್ಲ. ಎನ್ಕೌಂಟರ್ ವಿತ್ ಗಾಡ್, ದೇವರ ಆ ಒಂದು ಹಸ್ತವು, ಅವರ ಆ ಸ್ಪರ್ಶವು ಅವರಿಗೆ ಉಂಟಾಗಲಿಲ್ಲ. ಅಥವಾ ದೇವರಲ್ಲಿ ನಿಜವಾದ ಪ್ರೀತಿ, ಆ ಮಾನಸಾಂತರ, ಪಶ್ಚಾತ್ತಾಪಕ್ಕೆ ಅವರು ಇನ್ನೂ ಬಂದಿಲ್ಲ ಅಂತ. ಅದಕ್ಕಾಗಿ ಇವತ್ತು ನಾವು ನಿಮಗೆ ಹೇಳುವಂಥದ್ದು, ಮಕ್ಕಳಿಗೆ ಆಗಲಿ ಯಾರಿಗಾಗಲಿ, ಯೇಸು ಹತ್ರ ಬನ್ನಿ, ಒತ್ತಾಯ ಮಾಡಬೇಡ್ರಿ, ಅಥವಾ ದೀಕ್ಷಾಸ್ಥಾನಕ್ಕೆ ಒತ್ತಾಯ ಮಾಡಬೇಡ್ರಿ. ಅವರವರು ಹಾಕಿ ಅನುಭವದಿಂದ ಬಂದು, ಅಮ್ಮ ಅಥವಾ ಅಪ್ಪ, ಆ ಸೇವಕರೇ ಅಥವಾ ವಿಶ್ವಾಸಿಗಳು, ನನಗೆ ಆಸೆ ಇದೆ, ದೇವರು ನನ್ನನ್ನು ಮುಟ್ಟಿದ್ದಾನೆ, ನಾನು ದೀಕ್ಷಾಸ್ಥಾನಕ್ಕೆ ಬರ್ತೇನೆ. ಯಾರಿಗೂ ಫೋರ್ಸ್ ಮಾಡಬೇಡ್ರಿ ಯಾವ ವಿಷಯದಲ್ಲಿ ಕೂಡ. ಯಾಕಂದರೆ ದೇವರು ತಾನೇ ಮುಟ್ಟುವಾಗ, ದೇವರು ಬದಲಾಯಿಸುವಾಗ ಇನ್ನು ಯಾರಿಂದಲೂ ಕೂಡ ಅವನನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಅವನು ಅಥವಾ ಅವಳು ದೇವರ ರಾಜ್ಯದಲ್ಲಿ ಅನುಭವದಿಂದ ಬರಬೇಕು. ಇವತ್ತು ಅದೇ ವಾಕ್ಯವನ್ನು ನಾವು ನೋಡುವ. ಪ್ರಥಮವಾಗಿ ಪ್ರಾರ್ಥಿಸಿಕೊಳ್ಳುವ. ತಂದೆ ದೇವರೇ, ವಿಶೇಷವಾಗಿ ಈ ಒಂದು ಸಂದೇಶವನ್ನು ಸಾರುವಾಗ ಅನುಭವದಿಂದ ಸವಿದು ನೋಡು ಈ ವಾಕ್ಯಗಳು ಕರ್ತನೆ ಜೀವವಾಕಿ, ಮಹಿಮೆಯಾಗಿ, ಅಷ್ಟೆಲ್ಲ ಕೇಳುವವರಿಗೆ ಅದು ನಿನ್ನ ಪ್ರಭಾವವು ಶಕ್ತಿಯಾಗಿ ತೋರಲ್ಪಡಲಿ ಸ್ವಾಮಿ. ಮತ್ತು ಎಲ್ಲರೂ ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಿನ್ನ ರಾಜ್ಯಕ್ಕೆ ಬರುವ ಹಾಗೆ ಅವರಲ್ಲೊಂದು ಮಾನಸಾಂತರ, ನಿನ್ನ ಅನುಭವ, ನಿನ್ನ ಹಸ್ತಸ್ಪರ್ಶ ಉಂಟಾಗಲಿ. ನೀನು ಹೀಗೆ ಮಾಡ್ತಿರುವುದಕ್ಕಾಗಿ ಸ್ತೋತ್ರ ತಂದೆ. ಈ ಎಲ್ಲ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್. ಒಂದು ವಾಕ್ಯವನ್ನು ಓದಿಕೊಳ್ಳುವ. ಕೀರ್ತನೆ 34:8 ಓದಿಕೊಳ್ತೇನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ
ಕೊರತೆಯೂ ಇರುವುದಿಲ್ಲ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇರುವುದಿಲ್ಲ. ಇಲ್ಲಿ ನೋಡಿ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡ್ರಿ. ಅದಕ್ಕಾಗಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ನೀವು ಸವಿದು ನೋಡಬೇಕಂತ ದಾವೀದನು ಹೇಳ್ತಾನೆ. ಯಾಕೆ ಅನುಭವದಿಂದ? ಕೆಲವೊಂದು ಸಲ ಏನಾಗ್ತದೆ ಗೊತ್ತಾ, ಬೈ ಫೋರ್ಸ್ ಅಥವಾ ಯಾವುದೇ ವಸ್ತುವಾಗಲಿ, ಯಾವುದೇ ಊಟವಾಗಲಿ, ಯಾವುದೇ ರೀತಿಯ ತಿನಿಸುಗಳಾಗಲಿ ಅಥವಾ ಯಾವುದೇ ವಿಷಯವಾಗಲಿ ಒಬ್ಬನಿಗೆ ಫೋರ್ಸ್ ಮಾಡಿ ಕೊಟ್ಟರೆ ಅಥವಾ ಫೋರ್ಸ್ ಮಾಡಿ ಅವನ ಮೇಲೆ ಪ್ರಭಾವ ಬೀರಿದರೆ ಅವಳ ಮೇಲೆ ಅವರು ಅಷ್ಟು ಇದೇನು ನನಗೆ ಬೇಡ ಅಂತ ಹೇಳಿ ಅದನ್ನು ತಿರಸ್ಕರಿಸುವವರಾಗಿರ್ತಾರೆ. ಅಥವಾ ಆ ಫೋರ್ಸಲ್ಲಿ ಅನುಭವದಿಂದ ಆ ಸವಿದು ನೋಡಿದ್ರೆ ಮಾತ್ರ ಅದರ ರುಚಿ, ಅದರ ಒಂದು ಏನು ಹೇಳ್ತಾರೆ, ಅದರ ಒಂದು ತಾಕತ್ತು, ಅದರ ಶಕ್ತಿ ಅವರಿಗೆ ತಿಳಿದು ಬರ್ತದೆ. ಬಹಳ ಸಲ ಏನಾಗ್ತದೆ ಗೊತ್ತಾ, ಅನುಭವದಿಂದ ಸವಿದು ನೋಡಲ್ಲ. ನೋಡಿ, ನಾವು ಮೆಸೇಜ್ ಮಾಡುವಾಗ ವಿಧೇಯರಾಗಿರಿ ಅಂತ ಹೇಳುವಾಗ, ಏನು ಪಾಸ್ಟರ್ ನಮಗೇನು ವಿಧೇಯರು, ನೀನು ಫಸ್ಟ್ ಆಗು ಅಂತ ಹೇಳ್ತಾರೆ ಅಲ್ಲ. ಈಗ ಬಹಳ ಜನರಿದ್ದಾರೆ, ನೀವು ಫಸ್ಟ್ ಆಗಿ ವಾಕ್ಯಕ್ಕೆ ವಿಧೇಯರಾಗಿರಿ, ದೇವರಿಗೆ ವಿಧೇಯರಾಗಿ ಅಂತ ಹೇಳಿದರೆ ವಿರುದ್ಧವಾಗಿ. ಇವತ್ತು ಯಾಕೆ ವಿಧೇಯರಾಗಿ ಅಂತ ನಾವು ಅಥವಾ ಸೇವಕರು ಅಥವಾ ಯಾರೇ ಹಿರಿಯರು, ತಂದೆ ತಾಯಿಗಳು ಬಹಳ ಎಲ್ಲರೂ ಮಕ್ಕಳಿಗಾಗಲಿ ಅವರಿಗಾಗಲಿ ವಾಕ್ಯಕ್ಕೆ ವಿಧೇಯರಾಗಿ ಅಂತ ಹೇಳಿದ ಕೂಡಲೇ ವಿಧೇಯರಾದರೆ ಅದರಿಂದ ಆಶೀರ್ವಾದ ಇದೆ ಅಂತ ಅದು ತಿಳಿದು ಬರಬೇಕಾದರೆ ಅವರು ಅನುಭವದಿಂದ ಸವಿದು ನೋಡಬೇಕು. ಬಹಳ ಜನರು ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ವಾಕ್ಯಕ್ಕೆ ವಿಧೇಯರಾಗಿರಿ, ಭಯಭಕ್ತಿ ಉಳ್ಳವರಾಗಿರಿ. ದೇವರಿಗೆ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಗೂ ಯಾವ ಕೊರತೆಯೂ ಇರುವುದಿಲ್ಲ ಅಂತ ದೇವರ ವಚನ ಹೇಳ್ತದೆ. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ನೋಡಿ, ಚರಪ್ತ ಪ್ರಾಂತ್ಯದಲ್ಲಿ ಆ ವಿಧವೆ ಇದ್ದಳು, ಅಲ್ಲಿ ಎಲಿಯನ್ನು ಕಳಿಸಲ್ಪಟ್ಟನು. ಆದರೆ ಆ ವಿಧೆಯ ಮನೆಯಲ್ಲಿ ಎಲಿಯನ್ನು ಕಳಿಸಬೇಕಾದರೆ ಆ ವಿಧವೆಯು ದೇವರಿಗೆ ಭಯಭಕ್ತಿಯಿಂದ ಇರಬೇಕು, ಇಲ್ಲದಿದ್ದರೆ ದೇವರಲ್ಲಿ ಕಳಿಸುವುದಿಲ್ಲ. ಹಾಗಂತ ಲೋಕದಲ್ಲಿ ವಿಧವೆಯರು ಇರಲಿಲ್ವೋ ಅಥವಾ ಇಸ್ರೇಲಲ್ಲಿ ವಿಧವೆಯರು ಇರಲಿಲ್ವೋ? ಇದ್ದರೂ, ಆದರೆ ಭಯಭಕ್ತಿ ಉಳ್ಳವರ ಜೀವಿತದಲ್ಲಿ ಆ ವಿಧವೆಗೆ ಕೊರತೆ ಇದ್ದಿತ್ತು, ಎಲ್ಲವೂ ಇದ್ದಿತ್ತು. ಒಬ್ಬನ ಮಗನು ಮತ್ತು ಅವರು ಸಾಯುವ ಪರಿಸ್ಥಿತಿಗೆ ಬಂದು ನಿಂತಿದ್ರು. ಅವರು ದೇವರಲ್ಲಿ ಬೆಳೆದು, ದೇವರೇ ಸಹಾಯ ಮಾಡು, ನಿನ್ನ ವಿಷಯದಲ್ಲಿ ನನಗೆ ಗೊತ್ತಿಲ್ಲ, ದೇವರು ಇರುವುದಾದರೆ ನನ್ನನ್ನು ನೀನು ನಮ್ಮನ್ನು ಮುಟ್ಟು ಅಂತ ಅನುಭವದಿಂದ. ಯಾಕಂದರೆ ಆ ಕಷ್ಟದಲ್ಲಿ ದಾಟಿ ಹೋಗ್ತಾ ಇರುವಾಗ, ಆ ಕಷ್ಟ ಕಣ್ಣೀರಲ್ಲಿ ಹೋಗ್ತಾ ಇರುವಾಗ ಅವರಿಗೆ ಆ ಅನುಭವದಲ್ಲಿ ದೇವರನ್ನು ಮೊರೆ ಇಟ್ಟರು, ದೇವರನ್ನು ಕೂಗಿಕೊಂಡಳು. ಅದು ದೇವರಿಗೆ ಮತ್ತು ಅವಳಿಗೆ ಮಾತ್ರ ಗೊತ್ತು, ಎಲಿಯನಿಗೆ ಗೊತ್ತಿಲ್ಲ ಇರಬೇಕು. ಆದರೆ ದೇವರು ಎಲಿಯನನ್ನು ಅವಳ ಮನೆಗೆ ಕಳಿಸಿದರು. ಯಾವಾಗ ಭಯಭಕ್ತಿಯಿಂದ ದೇವರನ್ನು ಯೆಹೋವನನ್ನು ಸೇವಿಸ್ತಿರೋ ಆವಾಗಲೇ ಅಲ್ಲಿ ಮಿರಕಲ್ಗಳು ಉಂಟಾಗ್ತದೆ. ಅನುಭವದಿಂದ ನೀವು ಸೇವಿಸ್ತಿರೋ ಆವಾಗ ನೀವು ದೇವರ ರಾಜ್ಯದಲ್ಲಿ ಸ್ಥಿರವಾಗಿ ನಿಲ್ತೀರಾ. ಅದಕ್ಕೆ ದೇವರಿಗೆ ಕೇಳಿದರು, ಯೇಸು ಸ್ವಾಮಿ, ನೀವು ಏನನ್ನು ನೋಡ್ಲಿಕ್ಕೆ ಹೋಗಿದ್ರೆ ಅರಣ್ಯದಲ್ಲಿ ಹಲ್ಲಾಡುವ ದಂಟನ್ನು, ಹಲ್ಲಾಡುವ ಕೊಂಬೆಯನ್ನು, ಅಂದರೆ ಗಾಳಿ ಬಂದಲ್ಲಿ ಆಚೆ ಈಚೆ ಆಗುವುದನ್ನು ನೋಡ್ಲಿಕ್ಕೆ ಹೋದರು. ಅದಕ್ಕೆ ಸ್ವಾಮಿ, ಹಲ್ಲಾಡುವ ರೀತಿಯಲ್ಲಿ ಆಗಿರಬಾರದು, ನಮ್ಮ ನಂಬಿಕೆಯು ಸ್ಥಿರವಾಗಿರಬೇಕು. ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೆ ಪ್ರತಿಯೊಬ್ಬರು ಕೆಲವು ಕುಟುಂಬಗಳಲ್ಲಿ ಏನಿರ್ತದೆ ಗೊತ್ತಾ, ಎಲ್ಲ ಕಡೆಯಲ್ಲೂ ಹೋಗ್ತಾರೆ. ಅವರು ನನ್ನ ಯೇಸುವನ್ನು ಆರಾಧಿಸ್ತಾರಂತ ಹೇಳ್ತಾರೆ, ಆದರೆ ಗುಪ್ತವಾಗಿ ಬಹಳ ಕಾರ್ಯಗಳನ್ನು ಅಥವಾ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಈಗ ನಿಮಗೆ ಹೇಳ್ತೀನಿ, ನಿಮಗೆ ಇನ್ನೂ ಅನುಭವ ಬಂದಿಲ್ಲ. ದೇವರ ವಾಕ್ಯದಿಂದ ನೀವು ಅನುಭವ ಪ್ರಾಪ್ತಿಯಾದರೆ, ದೇವರ ವಾಕ್ಯವು ಅದು ಜೀವವುಳ್ಳದ್ದು, ಅದು ಕಾರ್ಯ ಸಾಧಕವಾದದ್ದು ನಿಮಗೆ ಆ ವಿಷಯದಲ್ಲಿ ತಿಳಿದು ಬಂದರೆ ಖಂಡಿತವಾಗಿ ಯಾವ ಕಡೆಗೂ ಬಲಕ್ಕೂ ಎಡಕ್ಕೂ ನೀವು ತಿರುಗಿಕೊಳ್ಳದೆ ನೀವು ಸ್ಟ್ರೇಟಾಗಿ ದೇವರ ವಾಕ್ಯದಲ್ಲಿ ನಡೆಯುವವನಾಗಿರ್ತಿ. ಬಹಳ ಬಹಳ ಶ್ರೇಷ್ಠವಾದ ವಾಕ್ಯ ಏನಂದರೆ, ನೀನು ಅನುಭವದಿಂದ ಸವಿದು ನೋಡಿದರೆ ನಿನ್ನ ಜೀವಿತದಲ್ಲಿ ಶುಭ ಕಾರ್ಯಗಳು ಉಂಟಾಗ್ತದೆ. ಅದಕ್ಕಾಗಿ ನಿಮ್ಮ ಸಭೆಯಲ್ಲಿ, ನಿಮ್ಮ ಊರಿನಲ್ಲಿ ದೇವರೇ ಯಾರಾದರೂ ಯೇಸುವನ್ನು ಅಂಗೀಕರಿಸ್ತಾರೋ ಅವರು ಅನುಭವದಿಂದ ಬರಲಿ. ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಷ್ಟೆಷ್ಟು ರೋಗದ ಸ್ಥಿತಿಯಲ್ಲಿ ಒಬ್ಬರು ಸೇವಕರಿದ್ದರು, ಅವರ ಮನೆಯಲ್ಲಿ ಮರಣ ಹೊಂದುತ್ತಾ ಇದ್ದರು. ಅನ್ಯದಿಂದ ಬಂದವರು ಅಥವಾ ಅನ್ಯ ದೇವರನ್ನು ಆರಾಧಿಸ್ತಾ ಇರುವವರು ಸೇವಕರು. ಆವಾಗ ಆ ಸೇವಕರ ಮನೆಯಲ್ಲಿ 3 ಮರಣಗಳಾದವು. ಆವಾಗ ಒಬ್ಬರು ಹೇಳಿದರು, ಯಾಕೆ ಹೀಗಾಯಿತು? ನನ್ನ ದೇವರಿಗೆ ಇಷ್ಟ ಆಗಲಿಲ್ಲ ಅಂತ, ಅಂದರೆ ಅವರ ದೇವರಿಗೆ ಅಂತ, ಅದಕ್ಕೆ ನಿಮ್ಮ ಮಾಡೋ ಪ್ರಾರ್ಥನೆ ಇಷ್ಟ ಆಗಲಿಲ್ಲ, ಅದಕ್ಕೆ ತಗೊಂಡ್ರು. ಅವನಿಗೆ ಇನ್ನೂ ಭಯ ಉಂಟಾಯಿತು. ಕೊನೆಯಲ್ಲಿ ಇವನು ಉಳಿದಿದ್ದು ಈ ಸೇವಕರೊಬ್ಬರೇ, ಈಗ ಸೇವಕ ಯೇಸು ಕ್ರಿಸ್ತನಲ್ಲಿ ಬಂದಿದ್ದಾರೆ. ಆವಾಗ ಅವ್ರಿಗೇನು ಮಾಡೋದಂತ ಗೊತ್ತಾಗಲಿಲ್ಲ. ಆವಾಗ ಅವರ ಕುಟುಂಬದಲ್ಲಿ ಅವರಿಗೂ ಕೂಡ ಆ ರೋಗವು ಬಾಧಿಸಲಿಕ್ಕೆ ಶುರುವಾಯಿತು.
ಬಾಧಿಸಿದ್ದು ಅಷ್ಟೇ ಅಲ್ಲ, ಹಾಸ್ಪಿಟಲಲ್ಲಿ ಹಾಕುವಾಗ ಮರಣದ ಸ್ಥಿತಿಗೆ ಬಂದುಬಿಟ್ರು. ಅಲ್ಲಿ ಡಾಕ್ಟ್ರುಗಳು, ಅಲ್ಲಿ ಕೆಲವರು ನರ್ಸ್ಗಳು ಹೇಳಿದರು, ಇವರು ಇವತ್ತು ಸಾಯಂಕಾಲ ಸಾಯ್ತಾರೆ, ಅವರನ್ನು ಲಿಫ್ಟ್ ಕೆಳಗಿಳಿಸಿ ಆ ಹತ್ತಿರದ ಮಾರ್ಚರಿ ರೂಮ್ ಹತ್ರ ಇಡೀರಿ, ಇವರಿಷ್ಟು ದೊಡ್ಡ ದೇಹವನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ. ಅಲ್ಲಿ ಅವರ ಹೆಂಡತಿ ಇದ್ದರು, ತಾಯಿ ಇದ್ದರು, ಹೆದರಿ ಹೋಗಿದ್ರು. ದೇವರು ಇದೇನಾಗ್ತಿದೆ, ನಾನು ದೇವ್ರನ್ನ ಆರಾಧಿಸಿ ಈ ದೇವ್ರು ನನ್ನನ್ನು ಪ್ರಾಣ ತಕ್ಕೊಳ್ತಾ ಇದೆ ಅಂತ. ಅದು ಅವನಿಗೆ ಗೊತ್ತಿಲ್ಲ ಯೇಸು ಸ್ವಾಮಿ ವಿಷಯದಲ್ಲಿ, ಆಯಿತಾ. ಅವಾಗ ಆ ವ್ಯಕ್ತಿ ಏನು ಮಾಡಿದಾನಂದರೆ, ಭಯದಿಂದ ಅವಾಗ ಅವರ ತಾಯಿ ಕೂಡ, ಮಗ ನಾನು ಹೋಗಬೇಕು, ಬಿಸ್ನೆಸ್ ಇದೆ, ಯಾಕಂದರೆ ಊಟಕ್ಕೆ ಬೇಕಲ್ಲ. ಅವ್ರ ತಾಯಿ ಹೋದರು, ಮತ್ತು ಅವ್ರು ಹೇಳ್ತಾರೆ, ನನ್ನನ್ನೆಲ್ಲೋ ಬಿಟ್ಟು ಹೋದರು, ಏನೂ ಇರಲಿಲ್ಲ, ನನ್ನನ್ನು ಆ ಮಾರ್ಚರಿ ರೂಮ್ ಹತ್ರನೇ ಇಟ್ಟಿದ್ದರು, ನಾಳೆ ಬೆಳಿಗ್ಗೆ ಒಳಗೆ ನಾನು ಸಾಯ್ತೇನೆ ಅಂತ ಹೇಳಿ. ಆಗುವಾಗ ಒಬ್ಬರು ಅಲ್ಲಿ ಅದೇ ಹಾಸ್ಪಿಟಲಲ್ಲಿದ್ದಂಥ ಒಬ್ಬ ದೇವರ ಮಗನು, ಡಾಕ್ಟರ್ ಅಥವಾ ನರ್ಸ್ ನನಗೆ ಸರಿಯಾಗಿ ನೆನಪಿಲ್ಲ, ಆದರೆ ಅವರಲ್ಲಿ ಒಬ್ಬರು ಬಂದು ಅವನಿಗೆ ಸತ್ಯವೇದವನ್ನು, ಬೈಬಲನ್ನು ಕೊಟ್ಟರು, ದೇವರ ವಾಕ್ಯವನ್ನು ಕೊಟ್ಟು, ನೋಡು ವ್ಯಕ್ತಿಯೇ, ಕೇಳು, ಇದನ್ನು ಓದು, ದೇವರಲ್ಲಿ ಪ್ರಾರ್ಥಿಸು, ನೀನು ಗುಣವಾಗ್ತಿ ಅಂತ. ಆವಾಗ ಅವನಿಗೆ ಏನು ಹೇಳಬೇಕಂತಿಲ್ಲ, ಯಾಕಂದರೆ ಮರಣದ ಸ್ಥಿತಿ ಆ ಸೇವಕನ ನಿಮಗೆ ಆ ಸೇವಕರು ನಿಮಗೆ ಬೇಕಾದ ನಂತರ ಕೇಳಿ, ಆ ಹೆಸರು ಮತ್ತು ಫೋನ್ ನಂಬರ್ ಕೊಡ್ತೇನೆ, ಆಯಿತಾ. ಮರಣದ ಸ್ಥಿತಿ ಆ ಸೇವಕರದು. ಆವಾಗ ಏನು ಮಾಡುವುದಂತ ಗೊತ್ತಿಲ್ಲ. ಆ ವಾಕ್ಯಗಳನ್ನು ಹಿಡಿದು ಎದೆಯ ಮೇಲೆ ಇಟ್ಟುಕೊಂಡು, ನೀನು ಸತ್ಯ ದೇವರು ಹಾಕಿದರೆ ನನ್ನನ್ನು ಬದುಕಿಸು ಯೇಸುವೇ ಅಂತ ಹೇಳಿ ಕಣ್ಣೀರಿಂದ ಪ್ರಾರ್ಥಿಸಿದರು. ಬೆಳ್ಳಿಗೆ ನೋಡುವಾಗ ಅವರು ಸಾಯಲಿಲ್ಲ. ಬೆಳಿಗ್ಗೆ ಅವರ ಮುಖದಲ್ಲಿ ಚೈತನ್ಯ ತುಂಬಲ್ಪಟ್ಟಿತ್ತು. ಬೆಳಿಗ್ಗೆ ಅವರ ಮುಖದಲ್ಲಿ ಜೀವದ ಕಳೆ ಉಂಟಾಗಿತ್ತು. ಬೆಳಿಗ್ಗೆ ನೋಡುವಾಗ ಹಲ್ಲೆಲೂಯಾ, ಬೆಳಿಗ್ಗೆ ನೋಡುವಾಗ ಅವರ ಮುಖವು ಮರಣದಿಂದ ಪಾರಾಗಿ, ಅವರ ದೇಹವು ಮರಣದ ಪಾರಾಗಿ ಜೀವಕ್ಕೆ ಬಂದಿತ್ತು. ಆವಾಗ ಡಾಕ್ಟ್ರು ಬಂದು ನೋಡುವಾಗ, ಇನ್ನೂ ಸಾಯಲಿಲ್ವಾ? ಅವ್ರು ಹೇಳಿದ್ರು, ನನ್ನ ಯೇಸು ಸ್ವಾಮಿ ನನ್ನನ್ನು ಗುಣಪಡಿಸಿದ್ದಾನೆ. ಈವಾಗಲೂ ಆ ವ್ಯಕ್ತಿ ಸೇವೆ ಮಾಡ್ತಾನೆ, ಈವಾಗಲೂ ಆ ವ್ಯಕ್ತಿ ದೇವರ ಸೇವೆಯನ್ನು ಮಾಡ್ತಾನೆ. ಅವನು ಹೇಳ್ತಾನೆ, ಅನುಭವದಿಂದ ಸವಿದು ನೋಡಿದನು, ಮರಣದ ಬಾಗಿಲನ್ನು ತಟ್ಟಿ ಬಂದನು, ಅವರ ಕುಟುಂಬದಲ್ಲಿ ಮರಣ ಕೂಡ ಉಂಟಾಯಿತು. ಅವ್ರು ಹೇಳುವುದು, ನಾನು ಆರಾಧಿಸುವ ದೇವರುಗಳು ನನ್ನ ಕುಟುಂಬಸ್ಥರನ್ನು ತಿಂದು ಬಿಟ್ಟರಲ್ಲ ಅಂತ ಹೇಳಿಕೊಂಡು ಕಣ್ಣೀರಿಂದ ಹೇಳುವಂಥ ಸಾಕ್ಷಿ ಈಗ ಅವರದ್ದು. ಆದರೆ ಅವ್ರು ಹೇಳುವುದು, ನಾನು ಯೇಸುವಿನಲ್ಲಿ ಬಂದ ಮೇಲೆ, ಯೇಸುವನ್ನು ನಾನು ಅಂಗೀಕರಿಸಿದ ಕೂಡಲೇ, ಅಥವಾ ದೇವರ ಆ ವಾಕ್ಯವನ್ನು ನನ್ನ ಎದೆಯ ಮೇಲೆ ಇಟ್ಟುಕೊಂಡು, ಸತ್ಯ ದೇವರು ನೀನು ಹಾಕಿರುವುದಾದರೆ ನನ್ನನ್ನು ಗುಣಪಡಿಸು ಅಂತ, ಯೇಸುವೇ ಅಂಥೇಳಿ. ಪ್ರಿಯರೇ, ಆ ಕುಟುಂಬದಲ್ಲಿ ಮರಣ, ಪಾಪ, ಶಾಪ, ಪೂರ್ವಿಕರ ಶಾಪ, ಆ ಕತ್ತಲೆ, ಆ ಎಲ್ಲವೂ ಅವರನ್ನು ಬಾಧಿಸ್ತಾ ಇದ್ದಿತ್ತು. ಆ ಬಾಧೆಗೆ ಅವರು ಒಳಗೆ ಹಾಕಿದ್ರು. ಈ ಸಮಯದಲ್ಲಿ ಕರ್ತನಾದ ಯೇಸು, ಆತನ ರಕ್ತ, ಆತನ ನಾಮವು ಆ ಸೇವಕರನ್ನು, ಆ ಮಗನನ್ನು ಬಿಡುಗಡೆ ಮಾಡಿತ್ತು. ಇವತ್ತು ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಇರಬಹುದು, ನಿನ್ನನ್ನು ಬಿಡುಗಡೆ ಮಾಡುವ ದೇವರು ನಿನ್ನನ್ನು ಆ ಪಾತಾಳದ ಬಂಧನದಿಂದ, ಮರಣದ ಬಂಧನದಿಂದ, ನರಕದ ಬಂಧನದಿಂದ ಬಿಡಿಸಲಿಕ್ಕೆ ಶಕ್ತನಾದ ದೇವರು ಒಬ್ಬನಿದ್ದಾನೆ. ಆತನ ಹೆಸರೇ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾನೆ. ನೀನು ಆತನನ್ನು ಹುಡುಕಿದೆಯೋ, ನೀನು ಅನುಭವದಿಂದ ಆತನನ್ನು ಸವಿದು ನೋಡಿದೆಯೋ, ಒಮ್ಮೆ ನೋಡು, ನಿನ್ನ ಜೀವಿತದಲ್ಲಿ ಮಾರ್ಪಾಡಾಗ್ತದೆ. ಒಬ್ಬ ಕುಡಿಕನಿದ್ದನು, ಬಹಳ ಚಟ ಅವನಿಗೆ, ಕುಡಿಯುವುದಂದರೆ ಅಷ್ಟೇ. ಆದರೆ ಅವನಿಗೆ ಆಸೆ, ನಾನು ಬಿಡಬೇಕು ಅಂತ. ಅವರ ಹೆಂಡತಿ ತನ್ನ ಗಂಡನಿಗಾಗಿ ಯೇಸು ಸ್ವಾಮಿ ಹತ್ರ ಬಹಳವಾಗಿ ಪ್ರಾರ್ಥಿಸುತ್ತಿದ್ದರು. ಆದರೆ ಒಂದು ದಿನ ಬಂತು ಪ್ರಿಯನೇ, ಆ ವ್ಯಕ್ತಿ ಆಮೇಲೆ ಕುಡಿತವನ್ನು ಬಿಟ್ಟರು. ಯಾಕಂದರೆ ಯೇಸು ಸ್ವಾಮಿಯಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲ. ಎಲ್ಲವೂ ಸಾಧ್ಯ ಮಾಡುವ ದೇವರು ಹಾಕಿದ್ದಾನೆ. ಎಲ್ಲವೂ ಸಾಧ್ಯ ಮಾಡುವ ದೇವರು, ಅಸಾಧ್ಯವು ಒಂದು ಆತನಲ್ಲಿ ಇಲ್ಲವೇ ಇಲ್ಲ. ಎಲ್ಲವೂ ಸಾಧ್ಯ ಮಾಡುವಂಥ ದೇವರು ಹಾಕಿದ್ದಾನೆ. ಅದಕ್ಕೆ ನೀವು ನಿಮ್ಮ ಜೀವಿತದಲ್ಲಿ ಯಾರೇ ಹಾಕಲಿ, ಅನುಭವದಿಂದ ಸವಿದು ನೋಡ್ರಿ. ಬಹಳ ಜನರು ಏನು ಬರ್ತಾರೆ, ಸಭೆಗೆ ಬರ್ತಾರೆ, ಏನಕ್ಕೆ ಬರ್ತಾರಂತ ಅವ್ರಿಗೆ ಗೊತ್ತಿಲ್ಲ. ಎರಡನೇದಾಗಿ ಸಭೆಗೆ ಬರ್ತಾರೆ, ಒಂದು ದಿನ ಅವ್ರ ಮನಸ್ಸಲ್ಲಿ ಹೇಳೋದು, ನಾನು ಯಾಕೆ ಬರ್ತಾನೋ ನನಗೆ ಗೊತ್ತಿಲ್ಲ. ಅವರು ಸಭೆಗೆ ಬರುವಂಥದ್ದು ಅಥವಾ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು, ಅಥವಾ ಅವರಿಗೆ ಆ ನಂಬಿಕೆಯ ಕೊರತೆ ಇರ್ತದೆ. ಒಬ್ಬ ಹೇಳೋದು, ನನ್ನ ನಂಬಿಕೆನೇ ಬರ್ತಾ ಇಲ್ಲ ಅಂತ. ಹಾಗಾದರೆ ನೀನು ವಾಕ್ಯ ಓದಬೇಕು. ನಂಬಿಕೆಗೆ ಆಧಾರ ವಾಕ್ಯ ಓದ್ತಾ ಇದ್ದರೆ ನಿನಗೆ ನಂಬಿಕೆ ಹುಟ್ಟುತ್ತದೆ. ದೇವರ ವಾಕ್ಯದ ಶಕ್ತಿ ಬಲವು ನಿನಗೆ ತಿಳಿದು ಬರಬೇಕಾದ್ರೆ ವಾಕ್ಯ ಓದಬೇಕು. ಅದ್ಭುತಗಳಾಗಬೇಕಾದ್ರೆ ವಾಕ್ಯ ಓದಬೇಕು. ನಿನ್ನಲ್ಲಿ ಭಯಭಕ್ತಿ ಉಂಟಾಗಬೇಕಾದ್ರೆ ವಾಕ್ಯ ಓದಬೇಕು. ಆ ವಾಕ್ಯ ಓದುವಾಗ ನೀನು ಇನ್ನೂ ದೇವರ ಆ ಅನುಭವಕ್ಕೆ, ಆ ರುಚಿಯನ್ನು ನೋಡಲಿಕ್ಕೆ, ನೀನು ಇನ್ನೂ ಡೀಪಾದ ಆಳವಾದ ಒಂದು ಅನುಭವಕ್ಕೆ, ಪವಿತ್ರಾತ್ಮನ ಅನಾಯಿಂಟಿಂಗಲ್ಲಿ ನೀನು ಮುಂದೆ ಹೋಗುವನಾಗಿರ್ತಿ.
ಅದಕ್ಕಾಗಿ ಪ್ರಿಯ ಮಗಳೇ, ಮಗನೇ, ವಿಶೇಷವಾಗಿ ನಿಮಗೆ ನಾನು ಹೇಳುವಂಥದ್ದು, ಅನುಭವದಿಂದ ಸವಿದು ನೋಡಿದವರು ಎಂದಿಗೂ ಪ್ರಾಬ್ಲಮ್ ಹೇಳುವುದೇ ಇಲ್ಲ. ಕೆಲವರಿಗೆ ಸಭೆಯಲ್ಲಿ ಅಥವಾ ಅವರ ಜೀವಿತದಲ್ಲಿ ಎಸಲು ಇದು ಪ್ರಾಬ್ಲಮ್, ಅದು ಪ್ರಾಬ್ಲಮ್, ಆ ಕಷ್ಟ, ಈ ಕಷ್ಟ, ಅವರು ದೂಷಣೆ ಮಾಡ್ತಾರೆ, ಇವರು ಹಿಂಸೆ ಪಡಿಸ್ತಾರೆ, ಇವರು ಹೀಗೆ ಇಡೀ ದಿನ ಅವರು ಮಾತನಾಡೋದು ಮನುಷ್ಯರು ಅವರಿಗೆ ಕೊಡುವಂಥ ಹಿಂಸೆಗಳ ವಿಷಯದಲ್ಲಿ, ಸಂಕಟಗಳ ವಿಷಯದಲ್ಲಿ, ಪ್ರಾಬ್ಲಮ್ಗಳ ವಿಷಯದಲ್ಲಿ. ನಿಜವಾಗಿ ಹೇಳ್ತೇನೆ, ನಮಗೂ ಕೂಡ ಹಾಗೆ ಇದೆ. ಎಲ್ಲರಿಗೂ ಆ ರೀತಿಯಾದ ಸಮಸ್ಯೆಗಳು, ಪ್ರಾಬ್ಲಮ್ಗಳು ಅವು ಲೋಕದಲ್ಲಿ ಇರುವವರಿಗೂ ಕೂಡ ಇದೆ. ಕ್ರಿಸ್ತನಲ್ಲಿ ಬಂದ ಮೇಲೆ ಸ್ವಲ್ಪ ಜಾಸ್ತಿಯೂ ಇರುತ್ತದೆ. ಆದರೆ ಅದರ ಮೇಲೆ ನಿಮ್ಮ ದೃಷ್ಟಿ ಇರಬಾರದು. ಅದರ ಮೇಲೆ ನಿಮ್ಮ ದೃಷ್ಟಿ ಅಲ್ಲ. ನೀವು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಅದೇನು ಅಂತ ನಿಮಗೆ ಅನಿಸಲ್ಲ. ಯಾಕಂದರೆ ಯೇಸು ಸ್ವಾಮಿ ನನಗೆ ನಿನಗಾಗಿ ಪಟ್ಟ ಕಷ್ಟ ನೋಡುವಾಗ ಅಥವಾ ಹಿಂಸೆ ನೋಡುವಾಗ ನಮಗೆ ಬರುವಂಥ ಸಣ್ಣ ಪುಟ್ಟದಲ್ಲಿ ಏನೂ ಅಲ್ಲ. ಆವಾಗ ನೀನು ಒಂದು ನೆನಪಲ್ಲಿ ಇಡ್ಕೊ, ನನ್ನ ಜೀವಿತದಲ್ಲಿ ನಾನು ಎಲ್ಲಾದರೂ ತಪ್ಪಿ ಬೀಳ್ತಾ ಇದ್ನೋ, ನನ್ನ ಜೀವಿತದಲ್ಲಿ ನಾನು ಏನಾದರೂ ಕೆಟ್ಟ ಕೆಲಸ, ದೇವರಿಗೆ ವಿರುದ್ಧವಾದ ಸಂಗತಿಗಳನ್ನು ಮಾಡ್ತಾ ಇದ್ದೇನೋ ನೋಡ್ಕೊಳ್ಬೇಕು. ಸಮಸ್ಯೆಗಳು ಸುಮ್ಮನೆ ಬರಲ್ಲ. ಒಂದು ಸಮಸ್ಯೆ ಕೆಲವೊಂದು ಸಲ ಶೋಧನೆಗಾಗಿ ಬರಬಹುದು, ಅಥವಾ ಕಷ್ಟಗಳು ಕೆಲವೊಂದು ಸಲ ನಮ್ಮ ಪರಿಶೀಲನೆಗಾಗಿ ಬರಬಹುದು. ಆದರೆ ಒಂದು ಮಾತ್ರ ಸತ್ಯ, ಎಲ್ಲ ಸಮಸ್ಯೆಗಳು ಹೀಗೆ ಬರಲ್ಲ. ಕೆಲವೊಮ್ಮೆ ನಾವು ಮಾಡುವಂಥ ಪಾಪಗಳಿಂದ, ನಾವು ಅವಿದ್ಯೆಯರಾಗುವಾಗ ಉಂಟಾಗ್ತದೆ. ಅದಕ್ಕೆ ತುಂಬ ಜನ ನನ್ನ ಜೀವಿತದಲ್ಲಿ ಬಂದಿದ್ದಾರೆ. ಸಣ್ಣ ಮಕ್ಕಳನ್ನು ಕರ್ಕೊಂಡು ಬರೋದು, ಪಾಸ್ಟರ್ ಇವರು ದೀಕ್ಷಾಸ್ನಾನ ಆಗಬೇಕಲ್ಲ, ಒಳ್ಳೆಯ ವಿಷಯ, ದೀಕ್ಷಾಸ್ನಾನ ಒಳ್ಳೆಯ ವಿಷಯ. ನಾನು ಹೇಳಿದೆ, ಇಷ್ಟು ಅರ್ಜೆಂಟ್ ಏನಿದೆ ಅವರಿಗೆ? ಅಲ್ಲ ಪಾಸ್ಟರ್ ಮಾಡಲೇಬೇಕು, ಹಾಗೆ ಹೀಗೆ. ನಾನು ಹೇಳಿದ್ದೆ ಅವರಿಗೆ, ದೀಕ್ಷಾಸ್ನಾನದಿಂದ ಅಥವಾ ಅವರಿಗೆ ಏನು ಕೊಡೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಫಸ್ಟ್ ಅವರು ಅನುಭವವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿ, ಅನುಭವಿಸಲಿ, ದೇವರನ್ನು, ವಾಕ್ಯವನ್ನು ಅನುಭವಿಸಲಿ, ಪ್ರಾರ್ಥನೆ ಜೀವಿತವನ್ನು ಅನುಭವಿಸಲಿ, ಆರಾಧನೆಯಂತ ಅನುಭವಿಸಲಿ. ಅವರ ಮನಸ್ಸಿಗೆ ಬರಲಿ. ಈಗ ನೀವು ಫೋರ್ಸ್ ಮಾಡ್ತೀರ, ಅವ್ರ ಹತ್ರ ಕೇಳುವಾಗ, ಪಾಸ್ಟ್ರೇ ನನಗೆ ಸದ್ಯಕ್ಕೆ ಈಗ ನಾನು ಸ್ವಲ್ಪ ನೋಡಬೇಕಂತ ಇದ್ದೇನೆ, ಮಮ್ಮಿ ಮತ್ತು ಡ್ಯಾಡಿ ಸ್ವಲ್ಪ ಫೋರ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಆವಾಗ ವೆರಿ ಇಂಪಾರ್ಟೆಂಟ್ ಆದ ವಿಷಯ, ನೀವು ಫೋರ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಯೇಸು ಸ್ವಾಮಿಗೆ ಮರಿಯಮ್ಮ ಆಗಲಿ ಯೋಸೆಫ ಫೋರ್ಸ್ ಮಾಡಲಿಲ್ಲ. ಸ್ನಾನಿಕನಾದ ಯೋಹಾನನಲ್ಲಿ 30 ವರ್ಷ ಪ್ರಾಯದವನಾಗಿರುವಾಗ ಆತನೇ ನಡೆದುಕೊಂಡು ಬಂದನು ಯೋರ್ದಾನಿಂದ ಸ್ನಾನಿಕನಾದ ಯೋಹಾನ ಹತ್ರ. ಅಲ್ಲಿ ಬಂದು ಸ್ನಾನಿಕನಾದ ಯೋಹಾನ ಹತ್ರ ಬರುವಾಗಲೇ ಸ್ನಾನಿಕನಾದ ಯೋಹಾನನೇ ದೀಕ್ಷಾಸ್ಥಾನ ಕೊಡು, ಬೇಡ ನಾನು ನಿನ್ನಿಂದ ಆಗಬೇಕು, ನೀನು ನನ್ನಿಂದ ಸಾಧ್ಯ ಇಲ್ಲ, ನೀನು ನನಗೆ ಕೊಡು ಅಂತ ಹೇಳಿ ಅಲ್ಲಿ ಬಂದು ಹೇಳುವಾಗ ಅವ್ರು ಹೇಳ್ತಾನೆ, ಏಸಪ್ಪ ತಂದೆ ಚಿತ್ತ ಈಗ ಆಗಲಿ, ತಂದೆ ಚಿತ್ತ, ನೀನು ಹಾಗೆ ತಡೆಯಬಾರದು, ದೇವರು ಏನು ಆಗಬೇಕಂತ ಎನಿಸ್ಕೊಂಡಿದ್ದಾನೆ. ಆದರೆ 30 ವರ್ಷ ಪ್ರಾಯದಲ್ಲಿ ಆ ಒಂದು ಅನುಭವಕ್ಕೆ ಬರುವಾಗ ಅಲ್ಲಿ ಇದನ್ನು ಏನು ಸೂಚಿಸ್ತಾನೆ ಅಂತ ಹೇಳಿದರೆ, ಲೋಕದಲ್ಲಿ ನಿನಗೆ ಎಲ್ಲ ವಿಷಯಗಳಲ್ಲಿ ಅನುಭವ ಪ್ರಾಪ್ತಿ ಆಗಬೇಕು, ಎಕ್ಸ್ಪೀರಿಯನ್ಸ್ ಉಂಟಾಗಬೇಕು. ಸುಮ್ಮನೆ ನೀನು ಏನು ದೀಕ್ಷಾಸ್ನಾನನೋ ಸಭೆಗೆ ಬಂದು ಸುಮ್ಮನೆ ಯೇಸಪ್ಪನನ್ನು ಅಂಗೀಕರಿಸಿ ಒಂದು ಸಲ ಸಮಸ್ಯೆಯೋ ಇಕ್ಕಟ್ಟೋ ಅಥವಾ ಈ ವಾಕ್ಯದ ಪರಿಜ್ಞಾನ ಇಲ್ಲದಿರುವಾಗ ಪಾಪದಲ್ಲಿ ಬೀಳಲಿಕ್ಕೆ ಮತ್ತು ಸೈತಾನನ ಒಂದು ಕಾರ್ಯಕ್ಕೆ ಸಿಲುಕಿಕೊಳ್ಳುವಂಥ ಅವಕಾಶಗಳು ಬಹಳ ಇರ್ತವೆ. ಅದಕ್ಕಾಗಿ ನಿನ್ನ ಜೀವಿತದಲ್ಲಿ ಅನುಭವದಿಂದ ಸವಿದು ನೋಡದಿದ್ದರೆ ಯಾವುದು ಕೂಡ ನೀನು ಮಾಡಲಿಕ್ಕೆ ಆಗುವುದಿಲ್ಲ. ನಾನು ಹೇಳ್ತೇನೆ, ನನ್ನ ಜೀವಿತದಲ್ಲಿ ಯಾವುದೋ ಒಂದು ಮೆಸೇಜು, ಯಾವುದೋ ಒಂದು ವಾಕ್ಯ ನಾನು ಸಾರಬೇಕಾದ್ರೆ ಫಸ್ಟು ನಾನು ಅದರಲ್ಲಿ ಅನುಭವಿಸಬೇಕು. ನಾನು ಹೇಳ್ತಿದ್ದೇನೆ, ಅನುಭವಿಸಿ ಆದ ಮೇಲೆ ಆ ಜೀವಿತವನ್ನು ನಾನು ನಡ್ಕೊಂಡು ಹೋಗಬೇಕು. ಆವಾಗಲೂ ಮಾತ್ರ ಆ ಸಂದೇಶವನ್ನು ಕೊಡ್ತೇನೆ. ಇಲ್ಲವಾದರೆ ಆ ಸಂದೇಶ ಮುಟ್ಲಿಕ್ಕೆ ನನಗೆ ಹೆದರಿಕೆ ಆಗ್ತದೆ. ಯಾಕಂದರೆ ದೇವರ ಜಡ್ಜ್ಮೆಂಟಿಗೆ ನಾನು ಪ್ರಾರ್ಥನೆ ಆಗಬಹುದು, ದೇವರ ನ್ಯಾಯ ತೀರ್ಪಿಗೆ ನಾನು ಗುರಿಯಾಗಬಹುದು. ಅದಕ್ಕಾಗಿ ಭಯ ಉಂಟು. ಬಹಳ ಸಂದೇಶಗಳು ಸುಮ್ಮನೆ ಕೊಡಲಿಕ್ಕಾಗ್ತದಾ? ಸುಮ್ಮನೆ ಕೊಡಲಿಕ್ಕಾಗಲ್ಲ. ನಾನು ಅನುಭವಿಸಿ, ನಾನು ಅದರಲ್ಲಿ ಜೀವಿಸಿ, ಅದರಲ್ಲಿ ಜಯ ಹೊಂದಿದ ಮೇಲೆ ನಿಮಗೆ ಕೊಡುವಾಗ, ಹಲ್ಲೆಲೂಯಾ, ಅನುಭವದಿಂದ ಸವಿದು ನಿಮಗೆ ಕೊಡುವಾಗ ಅಲ್ಲಿ ಕಾರ್ಯಗಳು ಉಂಟಾಗ್ತದೆ, ಪವಿತ್ರಾತ್ಮನ ಕಾರ್ಯಗಳು ಉಂಟಾಗ್ತದೆ. ಒಂದು ಗಿಡ ನಡಬೇಕಾದರೆ, ಒಂದು ಸಸಿ ನಡಬೇಕಾದರೆ, ಒಂದು ತೆಂಗಿನ ಮರ, ಮಾವಿನ ಮರ ಯಾವುದಾಗಲಿ ನಡಬೇಕಾದ್ರೆ ಏನು ಮಾಡಬೇಕು? ಮೊದಲು ಒಂದು ಮಾವಿನ ಮರದ ಸಸಿ ಅಥವಾ ತೆಂಗಿನ ಮರದ ಒಂದು ಸಸಿ ತರಬೇಕು. ತಂದ ಮೇಲೆ ಒಂದು ಹೊಂಡವನ್ನು ತೆಗೆದು ಅದರ ಆಳಕ್ಕೆ ಅದನ್ನು ನಡಬೇಕು. ಅದ ನಂತರ ಮಣ್ಣು, ಗೊಬ್ಬರನ್ನು ಎಲ್ಲವನ್ನು ಹಾಕಿ ಪ್ರೊಟೆಕ್ಟ್ ಮಾಡಿ ಅದರ ಸುತ್ತಲೂ ಬೇಲಿ ಹಾಕಬೇಕು. ನನ್ನ ಹತ್ರ ಸಸಿ ಇದೆ ಅಂತ ಹೇಳ್ಕೊಂಡು ನೆಲದ ಮೇಲೆ ಇಟ್ಟರೆ ಅದು ಬೆಳೆಯೋದಿಲ್ಲ, ಸತ್ತೋಗ್ತದೆ, ಅದು ಜೀವವನ್ನು ಕಳ್ಕೊಳ್ತದೆ. ಅದಕ್ಕೆ ಒಂದು ಕ್ರಮ ಅನ್ನೋದು ಇದೆ. ಅದಕ್ಕೆ ಕ್ರಿಸ್ತನಲ್ಲಿ ನೀನು ಕ್ರಮಬದ್ಧವಾಗಿ ಬೆಳೆದು ಬರುವಾಗ
ವ್ಯವಸ್ಥಿತ ರೀತಿಯಲ್ಲಿ ಸಿಸ್ಟಮೆಟಿಕ್ ಆರ್ಡ್ರಲ್ಲಿ ನೀನು ಬೆಳೆದು ಬರುವಾಗ, ಅನುಭವದಿಂದ ಸವಿದು ನೋಡುವಾಗ ಜೀವಿತದಲ್ಲೂ ದೊಡ್ಡ ಕಾರ್ಯಗಳು ಉಂಟಾಗ್ತದೆ. ಅಷ್ಟೇ ಅಲ್ಲಿ ಹೇಳ್ತದೆ, ನೀನು ಅನುಭವದಿಂದ ಸರ್ವೋತ್ತಮ ಅನುಭವದಿಂದ ಸವಿದು ನೋಡುವವರು, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಯು ಆರ್ ದ ಬ್ಲೆಸ್ಡ್. ನೀನು ಧನ್ಯನಾಗಿದ್ದಿ. ಎಷ್ಟೋ ಅಂದರೆ ಅದಕ್ಕೆ ಇದಿಲ್ಲ, ಲಿಮಿಟೇಷನ್ ಇಲ್ಲ, ಅನ್ಲಿಮಿಟೆಡ್. ಎಷ್ಟೋ ಧನ್ಯನು, ಎಷ್ಟೋ ಧನ್ಯನು. ಇವತ್ತು ಅದಕ್ಕೆ ನಿನ್ನ ಜೀವಿತದಲ್ಲಿ ಯೇಸುವನ್ನು ಅನುಭವದಿಂದ ಸವಿದು ನೋಡು. ಆ ಅನುಭವಕ್ಕೆ ಬಾ, ವಾಕ್ಯದ ಅನುಭವಕ್ಕೆ ಬಾ. ವಾಕ್ಯಗಳು ಮಾತನಾಡುವಾಗ ಟಚ್ ಆಗಬೇಕು. ವಾಕ್ಯಗಳು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಬೇಕು. ಇಬ್ಬಾಯಿ ಕತ್ತಿ ಹಾಗೆ ಹರಿತವಾಗಿ ಕೇಳುವವನಿಗೆ ಹೇಳುವವನಿಗೆ ತೂರುವಷ್ಟು ವಿಭಾಗಿಸುವಷ್ಟು ಅದು ಹರಿತವಾದ ಕಾರ್ಯ ಮಾಡುವಂಥ ವಾಕ್ಯಗಳು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿರಬೇಕು. ಅದಕ್ಕಾಗಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಯಾರೇ ಆಗಲಿ ಇವತ್ತು ಸಂದೇಶ ಕೇಳ್ತಿರುವ ಯಾವುದೇ ವಿಷಯದಲ್ಲಿ ಅರ್ಜೆಂಟ್ ಇಲ್ಲ. ನೀನು ಅರಿಕೆ ಮಾಡುವಾಗ, ನಿನ್ನ ಜೀವಿತ ದೇವರಿಗೆ ಒಪ್ಪಿಸಿಕೊಡುವಾಗ ನೀನು ಪರಲೋಕ ಯೇಸು ಸ್ವಾಮಿ ಬರುವ ಸಮಯದಲ್ಲಿ ರ್ಯಾಪ್ಚರ್ ಗ್ಯಾರಂಟಿ ಆಗ್ತಿ. ಹೆದರ್ಕೊಳ್ಬೇಡ. ಸಭೆಯಲ್ಲಿ ಬಂದ ಕೂಡಲೇ ಅಥವಾ ಸಭೆಯಲ್ಲಿ ಬಂದ ಇವತ್ತೇ ನನಗೆ ದೀಕ್ಷಾಸ್ನಾನ ಈ ಗಳಿಗೆಯಲ್ಲಿ ಆಗಬೇಕು ಫಸ್ಟ್, ಹೀಗೆ ಎಲ್ಲರೂ ಯೇಸು ಸ್ವಾಮಿ ಬರ್ತಾನೆ, ರ್ಯಾಪ್ಚರ್ ಆಗ್ತದೆ. ಭಯ ಹುಟ್ಟಿಸುವಂಥದ್ದೇನೇ ಇಲ್ಲ. ಯೇಸು ಸ್ವಾಮಿ ಬಂದರು. ಈ ಸಮಯದಲ್ಲಿ ನೀನು ಪಶ್ಚಾತ್ತಾಪಪಟ್ಟು ದೇವರ ಸನ್ನಿಧಾನದಲ್ಲಿ ಪವಿತ್ರನಾಗಿದ್ದು ದೇವರ ಸಮಯಕ್ಕೆ ಕಾದುಕೊಂಡು ದೀಕ್ಷಾಸ್ಥಾನಕ್ಕೆ ನೀನು ಸಿದ್ಧವಾಗಿ ಇದ್ದುಕೊಂಡು ಅಥವಾ ಯಾವುದೇ ವಿಷಯದಲ್ಲಾಗಲಿ ಅನುಭವದಿಂದ ಸವಿದು ನೋಡುವಾಗ ಖಂಡಿತವಾಗಿ ನೀನು ನಿನ್ನ ಜೀವಿತದಲ್ಲಿ ದೊಡ್ಡ ಫಲವನ್ನು ಕಾಣಲಿಕ್ಕೆ ಆಗ್ತದೆ. ಅಷ್ಟೇ ಅಲ್ಲ ನಾನು ಹೇಳುವಂಥದ್ದು, ಯಾವುದೇ ಒಂದು ವಸ್ತು ನಿನ್ನ ಜೀವಿತದಲ್ಲಿ ನೀನು ತಿಂದು ನೋಡಿದರೆ ಮಾತ್ರ ಅದರ ರುಚಿಯನ್ನು ಹೇಳ್ಬೋದು. ಮೀನುಗಳು ನೀನು ತಿಂದರೆ ಆ ಮೀನುಗಳ ವಿಷಯದಲ್ಲಿ ಹೇಳ್ಬೋದು, ಈ ಮೀನು ಇಷ್ಟು ಒಳ್ಳೆಯದೆ, ಈ ಮೀನು ಹೀಗೆ ಇದೆ, ಆ ಮೀನು ಅಷ್ಟು ರುಚಿಕರವಿದೆ, ಇದು ಬೆಸ್ಟ್ ಅಂತ ಹೇಳ್ಬೋದು. ನೀನು ತಿನ್ನೋದನ್ನೇ ಅದನ್ನು ಹೇಳಲಿಕ್ಕಾಗಲ್ಲ. ಅದೇ ರೀತಿಯಾಗಿ ಹಣ್ಣುಗಳು, ಹಂಪಲುಗಳು ಯಾವುದೇ ಇರಬಹುದು, ಅಥವಾ ಸ್ವೀಟ್ಸ್ಗಳು ಅಂತ ಚಾಕ್ಲೇಟ್ ಹಾಕಲಿ, ಅಥವಾ ಯಾವುದೇ ರೀತಿಯಲ್ಲಿ ಬೇಕರಿ ಐಟಮ್ಗಳು ಇರಬಹುದು. ಯಾವುದೇ ವಸ್ತು ತಿಂದ ಮೇಲೆ, ತಿನ್ನುವ ವಸ್ತುಗಳು, ಪದಾರ್ಥಗಳು, ನೀನು ಮಾಡುವಂಥ ಸಾರು ಅಥವಾ ಎಲ್ಲ ರೀತಿಯಲ್ಲಿ ಯಾವುದೇ ಇರ್ಬೋದು ಐಟಮ್, ತಿಂದ ಮೇಲೆ ನೀನು ಹೇಳ್ತಿ ಇದು ಬೆಸ್ಟ್, ಇದನ್ನು ತಿಂದರೆ ಒಳ್ಳೆ ಖುಷಿ ಆಗ್ತದೆ, ಅಥವಾ ನಿನ್ನ ಅನುಭವ ನಿನಗೆ ಇರುವುದರಿಂದ ನೀನು ಹೇಳ್ತಿ ವಾವ್. ಅದಕ್ಕೆ ಪ್ರಿಯನೇ ನಾನು ನಿನಗೆ ಹೇಳುವಂಥದ್ದು, ಅನುಭವದಿಂದ ಸವಿದು ನೋಡಬೇಕು. ಮತ್ತೊಂದು ವಾಕ್ಯವನ್ನು ತೆಗಿತೇನೆ, ಯಾಕಂದರೆ ಸ್ವಲ್ಪ ವಾಕ್ಯ ಓದುವಾಗ ನಿಮಗೆ ಗೊತ್ತಾಗ್ತದೆ ಅಲ್ಲಿ ದೇವರು ಎಷ್ಟು ಒಳ್ಳೆಯವನು ಅಂತ ಹೇಳಿಕೊಂಡು. 63ನೇ ಕೀರ್ತನೆಯಲ್ಲಿ ಅಲ್ಲಿ 5ನೇ ವಚನ ಇಲ್ಲಿ ಹೇಳ್ತಾ ಇದ್ದಾನೆ, ಮೃಷ್ಟಾನ್ನ ಭೋಜನದಿಂದಲೂ ಎಂಬಂತೆ ನನ್ನ ಮನಸ್ಸು ಸಂತುಷ್ಟಿವಾಗಿರುವುದು, ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ಯಾವಾಗ ನೀನು ಅನುಭವದಿಂದ ಸವಿದು ನೋಡ್ತೀಯೋ ಅದು ನಿನಗೆ ಮೃಷ್ಟಾನ್ನ ಭೋಜನ ರೀತಿಯಲ್ಲಿ ಇರ್ತದೆ. ಅದಕ್ಕೆ ನಾನು ಹೇಳಿದೆ, ರುಚಿಕರವಾದ ವಸ್ತುಗಳು, ರುಚಿಕರವಾಗಿರುವ ಸಂಗತಿಗಳು ನೀನು ತಿಂದ ಮೇಲೆ ನೀನು ಹೇಳ್ತಿ ದಿಸ್ ಈಸ್ ದ ಬೆಸ್ಟ್ ಒನ್. ಅದಕ್ಕಾಗಿ ನಾನು ನಿಮಗೆ ವಾಕ್ಯ ಕೂಡ ಹೇಳ್ತಾ ಇದೆ, ನಿನ್ನ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು, ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಮೃಷ್ಟಾನ್ನ ಭೋಜನದಿಂದಲೂ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ಸಂತುಷ್ಟವಾಗಿರುವುದು. ಎಷ್ಟು ಕೀರ್ತನೆ! ಯಾಕೆ ದಾವೀದನು ಇದನ್ನು ಹೇಳ್ತೇನೆ ಅಂದರೆ ಆತನು ಅನುಭವದಿಂದ ಸವಿದು ನೋಡಿದನು. ಆತನು ಹೇಳ್ತಾನೆ, ಸೌಲನ ಎದುರುಗಡೆಯಲ್ಲಿ ಹುಲಿಯ ಬಾಯಿದಿಂದಲೂ ಕರಡಿಗಳ ಉಗುರುಗಳಿಂದ ನನ್ನನ್ನು ತಪ್ಪಿಸಿದ ದೇವರು ಈ ಗೋಲಿಯತನಿಂದ ನನ್ನನ್ನು ತಪ್ಪಿಸ್ತಾನೆ. ಯಾಕಂದರೆ ಹಿ ಹ್ಯಾಡ್ ದ ಎಕ್ಸ್ಪೀರಿಯನ್ಸ್ ಬಿಫೋರ್. ಆತನು ಆ ಬ್ಯಾಟಲ್ ಫೀಲ್ಡಿಗೆ ಬರುವುದಕ್ಕಿಂತ ಮುಂಚೆ ಅವನಿಗೆ ಆ ಅನುಭವ ಇದ್ದಿತ್ತು. ಯಾಕಂದರೆ ಕುರಿಗಳನ್ನು ಎತ್ತಿಕೊಂಡು ಹೋಗುವಂಥ ಆ ಸಿಂಹಗಳನ್ನು, ಕರಡಿಗಳನ್ನು ಅವರ ದವಡೆ ಮೇಲೆ ಹೊಡೆದು ಅವರ ಬಾಯಿಗಳನ್ನು ಸೀಳಿ ಬಿಟ್ಟವನು. ಈಗ ಬಂದು ನನ್ನನ್ನು ರಕ್ಷಿಸು ಅಂತ ಹೇಳಿದಂತಹ ದಾವೀದನೇ ಅಲ್ಲಿ ಅನುಭವ ಅವನಿಗೆ ಪ್ರಾಪ್ತಿಯಾಗಿ ಇವತ್ತು ಅವನು ಗೋಲಿಯತನವನ ಮುಂದೆ ನಿಂತಿದ್ದಾರೆ. ಸಮಸ್ಯೆ ಯಾರಿಗೆ? ಸೌಲ ಹಾಗೆ ಅವನ ಸೈನ್ಯದವರಿಗೆ, ಇಸ್ರೇಲ್. ದಾವೀದನಿಗೆ ಅದು ಸಮಸ್ಯೆಯಾಗಿ ತೋರಲಿಲ್ಲ. ವೈ? ಯಾಕಂದರೆ ಅವನ ಅನುಭವ ಅದು ಭಯಂಕರವಾಗಿತ್ತು, ಅವನ ಅನುಭವ ಶ್ರೇಷ್ಠವಾಗಿತ್ತು. ಗೋಲಿಯತನ ಮುಂದೆ ಹೋರಾಟುವುದು ಅವನಿಗೆ ವಿಷಯನೇ ಆಗಿರಲಿಲ್ಲ. ಯಾಕೆ? ದೇವರು ಅವನಿಗೆ ಬಯಲು ಸೀಮೆಯಲ್ಲಿ
ಆ ಕಾಡುಗಳಲ್ಲಿ ಅವನಿಗೆ ಕುರಿಯೊಟ್ಟಿಗೆ ಇದ್ದುಕೊಂಡು ಆ ಅನುಭವವನ್ನು ಅವನಿಗೆ ಕೊಟ್ಟಿದ್ದರು. ಇವತ್ತು ನಿನ್ನ ಜೀವಿತದಲ್ಲಿ, ಸೇವೆಯ ಜೀವಿತದಲ್ಲಿ ಅನುಭವ ಬೇಕು. ಸೇವೆ ಮಾಡಬೇಕಾದರೆ ಕರ್ತನನ್ನು ಅನುಭವವನ್ನು ನೋಡಬೇಕು. ಕೆಲವೊಂದು ಸಲ ಇಳಿತಗಳು, ಪೆಟ್ಟುಗಳು, ಹೋರಾಟಗಳು ನಿನ್ನವರಿಂದಲೇ, ದೂರದಿಂದ ನಾನು ನಂಬಿದ ನನ್ನವರೇ ನನಗೆ ಏನು ಮಾಡಿದರು? ಮುಳ್ಳಾತರು, ನನ್ನ ಜೀವಿತಕ್ಕೆ ಮುಳ್ಳಾತರು. ಹಾಗಿರ್ತದೆ. ನಾವು ನಂಬಿದ ನಮ್ಮವರೇ ನಮಗೆ ಮುಳ್ಳಾಗಿ ಇರ್ತಾರೆ. ಅಷ್ಟೇ ಅಲ್ಲ, ಎಲ್ಲಿ ಹೋಗ್ತಿರೋ ಆ ಮುಳ್ಳು ಅಥವಾ ನನ್ನ ಹನ್ನಳ ಜೀವಿತವನ್ನು ಅವಳ ಆ ಸಾವತ್ತಿಯಾದಂತಹ ಅವಳು ಏನು ಮಾಡ್ತಿದ್ಲು? ಅವಳಿಗೆ ಚುಚ್ಚುತ್ತಾ ಇದ್ದಳು. ನಾನು ನೋಡ್ತೇನೆ ಇದ್ದೇನೆ. ಓಫ್ರನಿಗೆ ಅವಳಿಗೆ ಮಕ್ಕಳಿದ್ರು. ಹನ್ನಳನ್ನು ಚುಚ್ಚುವಂಥದ್ದು ಏನೂ ಇರಲಿಲ್ಲ, ಆಯಿತಾ? ಅಲ್ಲಿ ಅವಳಿಗೆ ಏನು ಸಮಸ್ಯೆ ಇರಲಿಲ್ಲ. ಹನ್ನಳಲ್ಲಿ ಬೇಕಾದಷ್ಟು ಕೆಲಸ ಮಾಡ್ಕೊಳ್ಬೋದಿತ್ತು. ಆದರೆ ಹನ್ನಳ ವಿಷಯದಲ್ಲಿ ಅವಳು ಚುಚ್ಚುವಂಥ ವಿಷಯನೇ ಇರಲಿಲ್ಲ. ಯಾಕಂದರೆ ಶಿ ಈಸ್ ವೆರಿ ಗುಡ್. ಮತ್ತು ಅದು ಫ್ರೂಟ್ಫುಲ್ ಹಾಕಿದ್ಲು. ಅವಳಿಗೆ ಇಲ್ಲಿ ಬೀಳುವಂಥ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಆ ಓಫ್ರ ಅವಳನ್ನು ಯಾವಾಗಲೂ ಚುಚ್ಚುತ್ತಾ ಇದ್ರು ಅಂತ. ಯಾವಾಗಲೂ ಅವಳಿಗೆ ನೀನು ಬಂಜೆ, ನೀನು ಮಕ್ಕಳಿಲ್ಲದವಳು, ನೀನು ಅಯೋಗ್ಯಳು. ಈಗ ನಮ್ಮ ಜೀವಿತದಲ್ಲಿ ಬಹಳ ಜನರು, ಅವರಿಗೆ ಅವಶ್ಯಕತೆ ಇರುವುದಿಲ್ಲ. ಸೇವಕರನ್ನಾಗಲಿ, ವಿಶ್ವಾಸಿಗಳನ್ನಾಗಲಿ, ತನ್ನವರಲ್ಲಿ ಯಾರನ್ನಾಗಲಿ ಚುಚ್ಚುವಂಥದ್ದು. ಆದರೆ ದೇವರು ಕೆಲವೊಮ್ಮೆ ಏನು ಮಾಡ್ತಾರೆ? ಅಂಥವ್ರನ್ನು ನಮ್ಮ ಜೀವಿತದಲ್ಲಿ ಇಡ್ತಾರೆ. ಯಾಕೆ? ನಿನ್ನ ಭಕ್ತಿ ಸ್ವಲ್ಪ ವೃದ್ಧಿ ಆಗಲಿ, ನಿನಗೆ ಇನ್ನೂ ನಾನು ಫಲ ಕೊಡ್ತೇನೆ, ನೀನು ಹೆಚ್ಚು ನನ್ನ ಸನ್ನಿಧಾನಕ್ಕೆ ಬಾ. ಆವಾಗ ಈ ಹನ್ನಳು ಅವಳ ಮಾತಿಗೆ, ಆ ನೆಗೆಟಿವ್ ಸ್ಪಿರಿಟಿಗೆ ಬಿದ್ದು ಹೋಗದೆ ಅವಳು ಸೀದಾ ದೇವರ ಸನ್ನಿಧಿಗೆ ಬರ್ತಾಳೆ. ಮತ್ತು ಅವಳು ಕಣ್ಣೀರಿಡ್ತಾ ಇದ್ದಾಳೆ. ಅವಳ ವಿಷಯದಲ್ಲಿ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ನಮ್ಮ ಯಾರೇ ಆಗಲಿ ನಮಗೆ ವಿರೋಧಿಸೋ ಅವರ ವಿಷಯದಲ್ಲಿ ಕೆಟ್ಟದ್ದು ಬಯಸಬೇಡ್ರಿ, ಅವರಿಗೆ ಶಾಪ ಹಾಕಬೇಡ್ರಿ, ಅವರನ್ನು ಏನು ಹೇಳಬೇಡ್ರಿ. ದೇವರೇ ಅವರನ್ನು ನೀನು ನೋಡ್ಕೋ, ಅವ್ರನ್ನ ಆಶೀರ್ವದಿಸು, ಸುಮ್ಮನಿರು, ಮತ್ತು ಅವರನ್ನು ಕ್ಷಮಿಸಿಬಿಡ್ರಿ. ಯಾಕಂದರೆ ಹೋರಾಡೋದು, ಯುದ್ಧ ಮಾಡೋದು ನಿಮ್ಮ ಕೆಲಸ ಅಲ್ಲ. ನಿಮ್ಮ ಕೆಲಸ ಸೇವೆ ಮಾಡೋದು, ಭಯಭಕ್ತಿಯಿಂದ ದೇವರನ್ನು ಸೇವಿಸುವುದು, ದೇವರ ರಾಜ್ಯವನ್ನು ಪ್ರಕಟಿಸುವುದು ನಿಮ್ಮ ಕೆಲಸ. ಅದು ಬಿಟ್ಟುಕೊಂಡು ಕೋಲು ಬರ್ಜಿ ಇಟ್ಕೊಂಡು ಹೊಡೆದಾಡ್ಕೊಳ್ಳಿಕ್ಕೆ ನಮ್ಮನ್ನು ಕರೀಲಿಲ್ಲ. ಅಥವಾ ನ್ಯೂಸ್ ರಿಪೋರ್ಟರ್ ಥರ ಬಡ ಅಂತ ಹೇಳಿಕೊಂಡು ಕೆಟ್ಟ ಮಾತುಗಳನ್ನು ಆಡಲಿಕ್ಕೆ ನಮ್ಮನ್ನು ಕರೀಲಿಲ್ಲ. ನಮ್ಮನ್ನು ಕರೆದಿದ್ದು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ, ಫಲಿಸುವುದಕ್ಕಾಗಿ, ಆಶೀರ್ವಾದ ಹೊಂದುವುದಕ್ಕಾಗಿ. ಅದಕ್ಕೆ ಹನ್ನೆರಡು ದೇವರ ಸನ್ನಿಧಾನದಲ್ಲಿ ಬರೆದುಕೊಂಡು, ದೇವರೇ ನನ್ನನ್ನು ಆಶೀರ್ವದಿಸು, ನನಗೊಂದು ನಿನ್ನ ಚಿತ್ತ ಇರುವುದಾದರೆ ಒಂದು ಮಗು ಕೊಡು, ಅದು ನಿನಗೆ ಬಿಟ್ಟು ಕೊಡ್ತೇನೆ, ಮತ್ತೆ ನಾನು ಹಿಂತಿರುಗಿ ನೋಡಲ್ಲ ಅಂತ ಹನ್ನಳು ಅನುಭವವನ್ನು ಅನುಭವಿಸಿದಳು. ದೇವರಿಗೆ ತನ್ನ ಸಾಮೆಯಲ್ಲಿ ಹುಟ್ಟಿದನು, ತನ್ನ ಮಗುವನ್ನು ಸಮರ್ಪಿಸಿ. ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ಅನುಭವದಿಂದ ಸವಿದನು. ಅದಕ್ಕೆ ಇವತ್ತು ಬಹಳ ಜನರು ಏನಾಗ್ತಾರೆ ಅಂದರೆ, ದೇವ್ರ ರಾಜ್ಯಕ್ಕೆ ಬರ್ತಾ ಇಲ್ಲ. ದೇವ್ರ ರಾಜ್ಯದ ವಿಷಯದಲ್ಲಿ ಬನ್ನಿ ಅಂತ ಹೇಳಿದ್ರು ಅವರಿಗೇನ ಅಷ್ಟೊಂದು. ಯಾಕೆ? ನಿಮಗೆ ನಾನು ಹೇಳ್ತಿದ್ದೀನಿ, ಮೂರ್ತಿ ಪೂಜೆಗಳು, ಮಾಟಗಳು, ಮಂತ್ರಗಳು, ಕೆಟ್ಟತನಗಳು ಅಥವಾ ಅಸತ್ಯದಲ್ಲಿ ಇದ್ದುಕೊಂಡು ನಮ್ಮದೇ ಸರಿ ಅಂತ ಹೇಳ್ಕೊಂಡಿರ್ತೀರಲ್ಲ. ಈಗ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಅನುಭವದಿಂದ ಈ ದೇವರನ್ನು ಅನುಭವಿಸಿ ನೋಡಲಿಲ್ಲ. ಯಾವುದೇ ವಸ್ತುಗಳಲ್ಲಿ, ಯಾವುದೇ ಸೃಷ್ಟಿಗಳಲ್ಲಿ ದೇವರಿಲ್ಲ. ಸೃಷ್ಟಿಕರ್ತನು ಒಬ್ಬನೇ. ಅದು ಸೃಷ್ಟಿ ದೇವರಿಲ್ಲ ಅಂತ ಹೇಳಲ್ಲ. ದೇವರಲ್ಲ, ಅದು ಸೃಷ್ಟಿಕರ್ತನೇ ದೇವರು. ಅದಕ್ಕೆ ಯೇಸು ಸ್ವಾಮಿ ದೇವರು. ಆ ದೇವರಲ್ಲಿ ಬಂದು ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ, ತಪ್ಪಿಸಿಕೊಳ್ಳಬೇಡ್ರಿ. ಅನುಭವದಿಂದ ಸವಿದು ನೋಡುವಾಗ ಮೃಷ್ಟಾನ್ನ ಭೋಜನ, ಸಮಾಧಾನ, ಶಾಂತಿ, ಹೋರಾಟಗಳು, ಹಿಂಸೆಗಳು, ಅಶಾಂತಿ ಏನೇ ಆಗಲಿ, ನೀನು ಮಾತ್ರ ಬಂಡೆಯ ಮೇಲೆ ಕಟ್ಟಿದ ಮನೆಯಂತೆ ಸ್ಟ್ರಾಂಗ್ ಆಗಿರ್ತಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಶುಭವಾಗಿ ನಡೆಸಲಿ. ಅನುಭವದಿಂದ ಸುವಿದು ನೋಡೋರಿಗೆ ಯಾವಾಗಲೂ ದೇವರು ಮೇಲನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ಭಯಭಕ್ತಿಯಲ್ಲಿ ಅವರಿಗೆ ದೇವರು ಎಂದೂ ಕೊರತೆ ಕೊಡಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಧನ್ಯರು ನೀವುಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ. ಯೇಸು ಸ್ವಾಮಿ ಬರುವ ಸಮಯ ಹತ್ತಿರವಾಗಿದೆ, ರ್ಯಾಪ್ಚರ್ ಹತ್ತಿರವಾಗಿದೆ. ಸಿದ್ಧವಾಗಿರ್ರಿ, ಮತ್ತು ದೇವರ ವಾಕ್ಯದಲ್ಲಿ ಬಲವಾಗಿ ಬೆಳೆದು ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅಪ್ಪ ತಂದೆ, ನಿನಗೆ ಸ್ತೋತ್ರವಾಗಲಿ. ಸಂದೇಶ ಕೊಟ್ಟಿದ್ದೇನೆ, ಕೇಳಿದ ಪ್ರತಿಯೊಬ್ಬರಲ್ಲಿ ಮಾನಸಾಂತರವೂ, ಅನುಭವವೂ, ನಿನ್ನ ಚಿತ್ತವು ನೆರವೇರಲಿ. ವಾಕ್ಯದ ಜ್ಞಾನ ಬರಲಿ. ಪಾಪಾ, ನಿನ್ನನ್ನು ಮೃಷ್ಟಾನ್ನ ಭೋಜನ ಎಂಬಂತೆ ಕರ್ತನ ಸವಿದು ನೋಡುವಂಥ ಆ ಅನುಭವಕ್ಕೆ ಬರುವ ಹಾಗೆ ಒಬ್ಬೊಬ್ಬರ ಮನೋನೇತ್ರಗಳನ್ನು ಬೆಳಗಿಸಿ ನಡೆಸು. ಎಲ್ಲ ದುರಾತ್ಮಗಳ ಅಂಧಕಾರ ಶಕ್ತಿ ಬಲದಿಂದ ಸೈತಾನನ ಕೇಳುವ ವೈರ್ಯ ಶಕ್ತಿಯನ್ನು ತಪ್ಪಿಸಿ ಕಾಪಾಡಿ ನಿನ್ನ ವಾರ್ಕದಲ್ಲಿ ನೀನು ನಡೆಸುವಂಥ ಯೇಸು ನಾಮದಲ್ಲಿ ಬೇಡ್ತಿದ್ದೇನೆ. ಅಷ್ಟೆಲ್ಲ ಅವರಿಗೆ ಶುಭವೂ ಕೃಪೆ ನಿತ್ಯವೂ ಉಂಟಾಗಲಿ. ಆರೋಗ್ಯ ಬಲವು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೀನಿ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್.